ಅವಳು ಕಾಣದಿರೋ ಕಡೆ ನಾನಿರ್ತೀನಿ. ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ ಪ್ರಶ್ನೆನೇ ತಪ್ಪು. ಏನ್ ಮಾಡಕ್ ಹೊರಟಿದ್ದೀನಿ ಅಂತ ಕೇಳು. ಇಲ್ಲೋಡಿಲಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಈ ದರ್ಪಣದ ಒಳಗೆ ಬಂಧಿಸ್ತೀನಿ. ಆಮೇಲೆ 1 ವಾರದ ನಂತರ ಬರೋ ಘೋರ ಅಮಾವಾಸ್ಯೆ ದಿನ ಈ ಕನ್ನಡಿಯನ್ನ ಸರ್ವನಾಶ ಮಾಡ್ತೀನಿ. ಆಮೇಲೆ ನೀನು ನಾಶ ಆಗ್ತೀಯಾ? ನೋಡು, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ನನ್ಗೊಬ್ಳು ಮಗಳಿದ್ದಾಳೆ, ಅವಳ ಪ್ರಾಣ ಅಪಾಯದಲ್ಲಿದೆ. ನಾನು ಅವಳನ್ನ ಕಾಪಾಡಬೇಕು. ನಾನು ನಿನಗೆ ಏನು ದ್ರೋಹ ಮಾಡಿಲ್ಲ, ಮತ್ ನನಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಷ್ಟೆಲ್ಲ ಹೆದರ್ಕೋಬೇಡ. ಸತ್ತೇ ಹೋಗಿರೋರಿಗೆ ನಾಶ ಆಗೋದು ಅಷ್ಟೊಂದು ದೊಡ್ಡ ವಿಷಯನಾ? ಇನ್ನೊಂದು ವಾರಕ್ಕೆ ನಾಶ ಆಗೋ ನಿನಗೆ ಸ್ವಲ್ಪ ದಿನ ಖುಷಿ ಸಿಗೋ ಹಾಗೆ ಮಾಡೋಣ. ನೀನು ಈ ಕನ್ನಡಿ ಜಗತ್ತಿಗೆ ಹೋದ್ಮೇಲೆ ಅಲ್ಲಿ ನಿನಗೆ ನಿನ್ನ ಮನೆಯವರೆಲ್ಲ ಕಾಣ್ತಾರೆ. ಆ ಮನೆ ಕನ್ನಡಿಲೂ ನೀನಿರ್ತೀಯ. ನಿನ್ನ ಯಾರೂ ನೋಡೋಕ್ಕಾಗಲ್ಲ. ಆದರೆ ನೀನು ಎಲ್ಲರನ್ನೂ ನೋಡಬಹುದು. ಮುಂದೆ 1 ವಾರದ ನಂತರ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಾನು ನನ್ನ ಮಗಳಿಗೋಸ್ಕರ ಇಲ್ಲೇ ಇರಬೇಕು. ನಿನಗೀಗ ಉಳಿದಿರೋದು 1 ವಾರ ಮಾತ್ರ. ನಂತರ ಮುಕ್ತಿ. ನೋಡಿ ನನ್ನ ಮಾತು ಕೇಳಿ. ನನ್ನ ಮಗಳು ನನ್ನ ಮಗಳಿಗೋಸ್ಕರ ಇಲ್ಲೇ ಇರಬೇಕು. ಈ ಕನ್ನಡಿ ಜಗತ್ತಿಂದ ಅವಳನ್ನು ಆಚೆ ತರೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅವಳನ್ನ ಯಾವ ಶಕ್ತಿಯಿಂದನೂ ಆಚೆ ತರೋದಕ್ಕೆ ಸಾಧ್ಯ ಇಲ್ವಾ? ಅದು ಇದೆ.